ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಲೀಗ್ನಲ್ಲಿ ಹಳೆ ಹುಲಿಗಳ ಖದರ್ ಜೋರಾಗಿದೆ. ವಿಶ್ವ ದಿಗ್ಗಜರ ಪವರ್ ಕಂಡು ಫ್ಯಾನ್ಸ್ ಕೂಡ ಥ್ರಿಲ್ ಆಗಿದ್ದಾರೆ. ಆದರೆ ಟೂರ್ನಿ ನಡುವೆಯೇ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಭಾನುವಾರ ನಡಿಬೇಕಿದ್ದಂಥ ಪಂದ್ಯ ದಿಢೀರಂತ ರದ್ದಾಗಿದೆ. ಅದು ಕೂಡ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ. ಅಷ್ಟಕ್ಕೂ ಪಂದ್ಯ ಕ್ಯಾನ್ಸಲ್ ಆಗಿದ್ಯಾಕೆ? ಟೀಮ್ ಇಂಡಿಯಾ ಪ್ಲೇಯರ್ಸ್ ಬೋಲ್ಡ್ ಡಿಸಿಷನ್ ತಗೊಂಡಿದ್ದೇಕೆ? ಲಾಸ್ಟ್ ಮೂಮೆಂಟ್ನ ಹೈ ಡ್ರಾಮಾ ಹೇಗಿತ್ತು? ಭಾರತದ ಆಟಗಾರರ ನಡೆ ಆಕ್ರೋಶಕ್ಕೆ ಕಾರಣವಾಯ್ತಾ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮ್ಯಾಚ್ ಅಂದ್ರೇನೆ ಹಾಗೆ. ಅದು ಯಾವ ಮಾದರಿಯ ಸ್ಪೋರ್ಟ್ಸ್ ಆದರೂ ಕೂಡ ಕ್ರೇಜ್ ಇದ್ದದ್ದೇ. ಅದರಲ್ಲೂ ಕ್ರಿಕೆಟ್ ಅಂತ ಬಂದರೆ ಮತ್ತಷ್ಟು ಹೈ ವೋಲ್ಟೇಜ್ ಆಗುತ್ತೆ. ಆದರೆ ಪಹಲ್ಗಾಮ್ ದಾಳಿ ಬಳಿಕ ಉಭಯ ರಾಷ್ಟ್ರಗಳ ನಡುವಿನ ಬಿಕ್ಕಟ್ಟು ಮತ್ತಷ್ಟು ಬಿಗಡಾಯಿಸಿದೆ. ಅದರ ಎಫೆಕ್ಟ್ ಈಗ ಕ್ರಿಕೆಟ್ ಮೇಲೂ ಕೂಡ ಬೀರಿದೆ. ಅದೆಷ್ಟರ ಮಟ್ಟಿಗೆ ಅಂದರೆ ಇಂಡಿಯಾ ಚಾಂಪಿಯನ್ಸ್ ಹಾಗೆ ಪಾಕಿಸ್ತಾನ ಚಾಂಪಿಯನ್ಸ್ ತಂಡಗಳ ನಡುವಿನ ಪಂದ್ಯ ದಿಢೀರ್ ಕ್ಯಾನ್ಸಲ್ ಮಾಡಲಾಗಿದೆ. ಪಾಕ್ ವಿರುದ್ಧದ ಪಂದ್ಯದಿಂದ ದಿಢೀರ್ ಹಿಂದೆ ಸರಿದ ಭಾರತ. ಇಂಗ್ಲೆಂಡ್ ಹಾಗೆ ವೇಲ್ಸ್ ಕ್ರಿಕೆಟ್ ಮಂಡಳಿ ಆಯೋಜಿಸುವಂತ 2ನೇ ಆವೃತ್ತಿಯ ಟೂರ್ನಿಯಲ್ಲಿ ಭಾನುವಾರ ಭಾರತ ಹಾಗೆ ಪಾಕ್ ಮುಖಾಮುಖಿಯಾಗಬೇಕಿತ್ತು. ಆದರೆ ಏಪ್ರಿಲ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ದಾಳಿ ಖಂಡಿಸಿ ಭಾರತೀಯ ಕ್ರಿಕೆಟಿಗರು ಪಾಕಿಸ್ತಾನ ವಿರುದ್ಧ ಆಡೋಕೆ ನಿರಾಕರಿಸಿದ್ದಾರೆ. ಹೀಗಾಗಿ ಪಂದ್ಯವನ್ನು ಆಯೋಜಕರು ರದ್ದುಗೊಳಿಸಿದ್ದಾರೆ. ಇಂಡಿಯಾ ಚಾಂಪಿಯನ್ಸ್ ತಂಡದ ಆಟಗಾರರಾದ ಇರ್ಫಾನ್ ಪಠಾಣ್, ಹರ್ಭಜನ್ ಸಿಂಗ್, ಯೂಸುಫ್ ಪಠಾಣ್, ಸುರೇಶ್ ರೈನಾ ಹಾಗೆ ಶಿಖರ್ ಧವನ್ ಪಾಕ್ ವಿರುದ್ಧ ಕಣಕ್ಕಿಳಿಯಲ್ಲ ಎಂದಿದ್ದಾರೆ. ಹೀಗಾಗಿ ಪಂದ್ಯವನ್ನ ರದ್ದುಗೊಳಿಸೋಕೆ ನಿರ್ಧಾರ ಮಾಡಲಾಗಿದೆ. ಹೀಗೆ ದಿಢೀರಂತ ಮ್ಯಾಚ್ ಕ್ಯಾನ್ಸಲ್ ಮಾಡಿರೋದಕ್ಕೆ ಪಾಕಿಸ್ತಾನ ತಂಡದ ಮಾಜಿ ನಾಯಕ ಶಾಹಿದ್ ಅಫ್ರಿದಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಭಿಮಾನಿಗಳ ಆಕ್ರೋಶಕ್ಕೆ ಬೇಸತ್ತು ಭಾರತ ತಂಡದ ನಿರ್ಧಾರ. ಅಷ್ಟಕ್ಕೂ ಟೂರ್ನಿ ಆರಂಭದಿಂದ ಸುಮ್ಮನೆ ಇದ್ದು ಪಂದ್ಯ ಆರಂಭದ ಹೊಸ್ತಿಲಲ್ಲಿ ಟೀಮ್ ಇಂಡಿಯಾ ಪ್ಲೇಯರ್ಸ್ ಇಂಥದ್ದೊಂದು ನಿರ್ಧಾರವನ್ನ ಕೈಗೊಳ್ಳೋಕೆ ಕಾರಣ ಬೇರೆನೇ ಇದೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತದ ಸೇನಾ ಕಾರ್ಯಾಚರಣೆ ಬಗ್ಗೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಸೇರಿದಂತೆ ಕೆಲ ಆಟಗಾರರು ಭಾರತದ ವಿರುದ್ಧ ನಾಲಗೆ ಹರಿಬಿಟ್ಟಿದ್ರು. ಹೀಗಿದ್ರೂ ಕೂಡ ಭಾರತ ತಂಡದ ಸೀನಿಯರ್ಸ್ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡ್ತಾ ಇರೋದನ್ನ ಭಾರತೀಯ ಅಭಿಮಾನಿಗಳು ತೀವ್ರವಾಗಿ ಖಂಡಿಸಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ಆಟಗಾರರು ಸಾರ್ವಜನಿಕವಾಗಿ ದೇಶಭಕ್ತಿಯ ಬಗ್ಗೆ ಮಾತನಾಡ್ತಾರೆ ಅಷ್ಟೇ, ಆದರೆ ಖಾಸಗಿ ಲೀಗ್ನಲ್ಲಿ ಪಾಕಿಸ್ತಾನ ವಿರುದ್ಧ ಆಟ ಆಡೋಕೆ ಒಪ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಟೀಕೆಗಳು ಮತ್ತು ರಾಜಕೀಯ ಒತ್ತಡದಿಂದಾಗಿ ಕೊನೆಗೆ ಪಂದ್ಯದಿಂದಲೇ ಹೊರಗುಳಿಯೋಕೆ ಭಾರತ ತಂಡದ ಆಟಗಾರರು ನಿರ್ಧಾರ ಮಾಡಿದ್ರು. ಲಾಸ್ಟ್ ಮೂಮೆಂಟ್ ನಲ್ಲಿ ಹಿಂದೆ ಸರಿದಿದ್ದಕ್ಕೆ ಅಫ್ರಿದಿ ಆಕ್ರೋಶ. ಪಾಕ್ ವಿರುದ್ಧ ಪಂದ್ಯ ಆಡೋಕೆ ನಿರಾಕರಿಸಿದ್ದಕ್ಕೆ ಪಾಕ್ ತಂಡದ ನಾಯಕ ಶಾಹಿದ್ ಅಫ್ರಿದಿ ಸಿಟ್ಟಾಗಿದ್ದಾರೆ. ಯಾವಾಗ್ಲೂ ಕ್ರಿಕೆಟ್ ಅನ್ನ ರಾಜಕೀಯದಿಂದ ದೂರವಿಡೋಕೆ ಬಯಸ್ತೇನೆ. ಯಾಕಂದ್ರೆ ಒಬ್ಬ ಆಟಗಾರ ಉತ್ತಮ ರಾಯಭಾರಿ ಆಗ್ಬೇಕು. ಆದ್ರೆ ಈಗ ಭಾರತೀಯ ಆಟಗಾರರು ಮಾಡಿದ್ದೇನು? ಭಾರತೀಯ ಆಟಗಾರರು ಪಾಕಿಸ್ತಾನ ವಿರುದ್ಧ ಕ್ರಿಕೆಟ್ ಆಡೋಕೆ ಇಷ್ಟ ಇಲ್ಲ ಅಂದ್ರೆ ತಂಡ ಬರುವ ಮೊದಲೇ ಅವರು ಅದನ್ನ ನಿರಾಕರಿಸಬೇಕಿತ್ತು. ಆದ್ರೆ ಇಲ್ಲಿಗೆ ಬಂದು ಪ್ರಾಕ್ಟೀಸ್ ಎಲ್ಲ ಮಾಡಿ ಇದ್ದಕ್ಕಿದ್ದಂತೆ ಒಂದೇ ದಿನದಲ್ಲಿ ಎಲ್ಲವನ್ನೂ ಬದಲಾಯಿಸಿ ಬಿಡ್ತಾರೆ. ಆಡೋಕೆ ಇಷ್ಟ ಇಲ್ಲ ಅಂದಿದ್ರೆ ಮೊದಲೇ ಹೇಳ್ಬೋದಿತ್ತು. ಆದ್ರೆ ಎಲ್ಲಾ ತಯಾರಿಗಳನ್ನ ಮಾಡಿ ದಿಢೀರಂತ ಪಂದ್ಯದಿಂದ ಹಿಂದೆ ಸರಿದಿದ್ದೀರಿ ಅಂತ ಅಫ್ರಿದಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಕಿ ಏಷ್ಯಾ ಕಪ್ಗಾಗಿ ಭಾರತಕ್ಕೆ ಬರಲ್ಲ ಪಾಕಿಸ್ತಾನ. ಯಾವಾಗ ಭಾರತ ಪಾಕ್ ವಿರುದ್ಧ ಪಂದ್ಯ ಆಡಲ್ಲ ಅಂತೂ ಪಾಕಿಸ್ತಾನ ಕೂಡ ಅಂಥದ್ದೇ ಅಸ್ತ್ರವನ್ನ ಹೂಡಿದೆ. ಆಗಸ್ಟ್ 27ರಿಂದ ಸೆಪ್ಟೆಂಬರ್ 7ರವರೆಗೆ ಬಿಹಾರದ ರಾಜಗಿರಿ ಕ್ರೀಡಾಂಗಣದಲ್ಲಿ ಹಾಕಿ ಏಷ್ಯಾ ಕಪ್ ನಡೆಯಲಿದೆ. ಆದರೆ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸೋಕೆ ಪಾಕಿಸ್ತಾನ ಹಾಕಿ ತಂಡ ಭಾರತಕ್ಕೆ ಬರ್ತಾ ಇಲ್ಲ ಎನ್ನಲಾಗಿದೆ. ಭಾರತದಲ್ಲಿನ ಪ್ರಸ್ತುತ ಪರಿಸ್ಥಿತಿ ಮತ್ತು ಭದ್ರತಾ ಕಾಳಜಿಗಳಿಂದಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಪಾಕಿಸ್ತಾನ ಹಾಕಿ ಫೆಡರೇಷನ್ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ಗೆ ತಿಳಿಸಿದೆ. ಸದ್ಯ ಉಭಯ ರಾಷ್ಟ್ರಗಳ ನಡುವಿನ ಪಂದ್ಯಗಳು ಐಸಿಸಿ ಏಷ್ಯಾ ಕಪ್ಗಷ್ಟೇ ಸೀಮಿತವಾಗಿವೆ. ಆದ್ರೆ ಈಗ ಅದು ಕೂಡ ರದ್ದಾಗುವಂತ ಭೀತಿ ಇದ್ದು ಐಸಿಸಿ ಟೂರ್ನಿಗಳಲ್ಲೂ ಕೂಡ ಬದ್ಧ ವೈರಿಗಳು ಮುಖಾಮುಖಿ ಆಗುವುದು ಡೌಟ್ ಇದೆ. ನಮಸ್ಕಾರ.